ನಮಸ್ಕಾರ ಎಲ್ರಿಗೂ. ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬರೀ ಇವತ್ತು ನಾನೇನು ಶೇರ್ ಮಾಡ್ಕೊತೀನಿ ಅಂದರೆ, ನೀವು ಈಗಾಗಲೇ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು. ಹೌದು ನೋಡ್ರಿ, ಇವರು ಚಿಕ್ಕಮ್ಮ ಅದೇನೋ ಹೇಳ್ತಾರಲ್ಲ, ಏನದು, ಬೆಕ್ಕಿಗೆ ಚಲ್ಲಾಟ ಆದ್ರೆ ಇಲ್ಲಿಗೆ ಪ್ರಾಣ ಸಂಕಟ ಅನ್ನಂಗೆ ಮನೆನ ಖಾಲಿ ಮಾಡಿಕೊಂಡು ಆ ಮನೆ ಮಕ್ಕಳು ನಾಲ್ಕು ಮಂದಿ ಮಕ್ಕಳು ನಾಲ್ಕು ದಿಕ್ಕಾಗಿ ಹೊಂಟಾರ. ಅಂಥ ಟೈಮ್ನಾಗ ಇವ್ರು ಏನು ಮಾಡ್ಯಾರಂದ್ರೆ, ಹಬ್ಬದ ಊಟ ಮನೆಯಲ್ಲಿ ಮಾಡ್ಯಾರ. ಹಬ್ಬದ ಅಡುಗೆ ಮಾಡಿ ಊಟಕ್ಕೆ ಕರೆದಾರ. ತಾಯಿ ಕಳ್ಕೊಂಡು ನಾಲ್ಕು ಮಕ್ಕಳು ನಾಲ್ಕು ದಿಕ್ಕನ್ನು ಹುಡುಕಿಕೊಂಡು ಅವ್ರವ್ರ ನೆಲೆ ಬೆಲೆ ಎಲ್ಲೈತಿ ಅಲ್ಲಿ ಅವರು ಹೊರಟ್ರ. ಇವ್ರಿಗೆ ಹಬ್ಬದ ಊಟ ಮಾಡ್ಕೊಂಡು ಹೋಗ್ಬೇಕಾಗಿತ್ತಂತ. ಮನೆಗೆ ಹೋಗಿಲ್ಲ ಅಂತಂದು ಇವರು ಸಿಟ್ಟು ಮಾಡಿಕೊಂಡು ಒಂದು ಸತಿ ಹಂಗೆ ಹೇಳಿಗ್ಯಾರ, ಹೋಗೋಕರ ಬಂದು ಹೋಗ್ರಿ ಮನೆಗೆ ಅಂತ. ಎದಕ್ಕೆ ಏನು ಏನು ಹೇಳಲಿಲ್ಲ. ಕೇಳಿದರು ಅಂತಾಗಿ, ನಾನು ನಮ್ಮ ಮನೆಯಾಗಿದ್ದರು ಕೇಳಿದರು, ಎದಕ್ಕೆ ಬರ್ಬೇಕು ಅಂತೇಳಿ, ಯಾಕೆ ಬರ್ಬೇಕು ಅಂತ. ಇಲ್ಲ ಹಂಗೆ ಬಂದು ಹೋಗ್ರಿ, ಹೋಗಬೇಕಾರ ಅಷ್ಟ್ರು ಹಂಗೆ ಬಂದು ಹೋಗ್ರಿ ಅಂದ್ರೆ ಅಷ್ಟ್ರು ಅಂತ ಹೇಳಲಿಲ್ಲ. ಹಾಗಾಗಿ ಮತ್ತು ನೀನು ಹೋಗು ಅಂದು, ಏನು ಹೋಗೋದು ಬಿಡು, ಎದಕ್ಕೆ ಏನಾರ ಹೇಳ್ತಾರ ಕೇಳ್ತಾರ, ಮತ್ತೆ ಯಾಕೆ ಹೋಗ್ಬೇಕು ಬಿಡತ್ತಾಗ ಅಂದರು. ಅದು ಒಂದು ಅಷ್ಟ ಮಾತಾಡಿದ್ದು. ತಿರುಗಿ ಮಾರನೇ ದಿವಸ ಸಾಮಾನು ಹಿರ್ಕೊಂಡು ಹೋಗಬೇಕಾರ ಯಾರಿಗೇನಂತನ ಗೊತ್ತಾಗಲಿಲ್ಲ, ಅದು ನೆನಪು ಆಗಲಿಲ್ಲ. ನಮ್ಮ ದಾರಿ ನಾವು ಹಿಡ್ಕೊಂಡು ಮನೆ ಖಾಲಿ ಮಾಡ್ಕೊಂಡು ಹೋಗಿಬಿಟ್ವಿ. ನಾವು ಬೆಳಗ್ಗೆ 12:30 ಹಿಂಗೆ 11:30 12:30 1 ಗಂಟೆ ಏನೋ 1:30 ಆಗಿತ್ತು. ಅವಾಗ ಅಷ್ಟೊತ್ತಿಗೆ ಖಾಲಿ ಮಾಡ್ಕೊಂಡು ಹೋಗಿದ್ವಿ. ಅಷ್ಟರ ಮೇಲೆ ಅವ್ರು 2 ಗಂಟೆಗೆನ 1:30 ಮೇಲ್ಪಟ್ಟೆನ ಬಂದಿದ್ರಂತ. ಜನ ಹೇಳಿದ್ದಲ್ಲಿ ಅಕ್ಕಪಕ್ಕ ಇದ್ದಾರೆ, ಬಂದು ನೋಡಿದ್ರಂತೆ. ಯಾಕೆ ಹೋಗೇ ಬಿಟ್ಟಾರಲ್ಲ, ಯಾರಿಲ್ಲ ಹೇಳಿಲ್ದಂಗೆ ಹೋಗ್ಯಾರ ಅಂತ ಹೇಳಿ ಅವರಿಗೆ ಭಾಳ ಬೇಜಾರಾತಂತ, ನೋವಾತಂತ ಅಳಾಕತ್ತಿದ್ರಂತೆ ಅವರ ಚಿಕ್ಕಮ್ಮ. ಇಲ್ಲಿ ಯಾರು ಚಿಕ್ಕಮ್ಮ ಅಂತಂದ್ರೆ, ಈ ಕತೆ ಬರಿತಾ ಇದ್ದಾರಲ್ಲ ಅವರ ಚಿಕ್ಕಮ್ಮ. ಇಲ್ಲಿ ನಾನಾಗಿಲ್ಲ, ನಾನು ಅಂತ ಹೇಳ್ಕೊಳ್ಳಲ್ಲ. ಇನ್ಮೇಲೆ ಈ ವಿಡಿಯೋದಿಂದ ನಾನು ಹೇಳ್ತೀನಿ, ಹೆಸರನ್ನು ಇಡ್ತೇನೆ ಒಂದು ನನ್ನ ಜಾಗಕ್ಕೆ. ಈ ಒಂದು ಕತೆ ಬರಿತಾ ಇರೋ ನನಗೆ ಅಂತ ಒಂದು ಹೆಸರನ್ನು ಇಟ್ಕೊತೀನಿ. ಆ ಹೆಸರು ಹಿಡಿದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗಾದರೆ ನಿಮಗೆ ಕತೆ ಸಂಪೂರ್ಣ ಅರ್ಥ ಆಕೈತಿ. ಮುಂದೆ ನನ್ನ ಹೆಸರನ್ನು ನಾನು ಚೇಂಜ್ ಮಾಡಿ ಹೇಳ್ತೀನಿ. ಇರೋ ಹೆಸರನ್ನು ನಾನು ಹೇಳೋದಿಲ್ಲ. ಯಾಕಂದ್ರೆ ಒಂದು ಹೆಸರಿನವ್ರು ಎಲ್ಲರೂ ಭಾಳ ಜನ ಇರ್ತಾರೆ, ಯಾರು ಅಂತ ಗೊತ್ತಾಗಲ್ಲ, ಅದು ಬೇರೆ. ಇನ್ನು ಮುಂದೆ ಒಂದು ಹೆಸರು ಇಡ್ತೀನಿ. ಈ ಕತೆ ಬರಿತಾ ಇರೋ ಅಂಥ ಒಬ್ಬ ಕತೆಗಾರ್ತಿಗೆ ಒಂದು ಹೆಸರು ಇಡ್ತೀನಿ. ಅದು ನಾನಾಗಿರ್ತೀನಿ. ಆ ಹೆಸರನ್ನು ನಾನು ಚೂಸ್ ಮಾಡಿ ನಾಳೆ ಹೇಳ್ತೀನಿ. ಆ ಹೆಸರನ್ನ ನಾವು ಹಬ್ಬದ ಅಡುಗೆ ಊಟ ಮಾಡಿ ಹೋಗಲಿಲ್ಲ ಅಂಥೇಳಿ ಅವ್ರಿಗೆ ಬೇಜಾರಾತು, ನಾವು ಅವ್ರ ಮನೆಗೆ ಊಟ ಮಾಡಿಲ್ಲ ಅಂಥೇಳಿ. ಆದರೆ ನಮ್ಮ ಕಷ್ಟ, ನಮ್ಮ ನೋವು ನಮಗೆ ಆಗಿ ಹೋಗಿತ್ತಲ್ಲ, ಹಾಗಾಗಿ ನಾವು ಮನೆ ಖಾಲಿ ಮಾಡ್ಕೊಂಡು ಹೋದ್ವಿ. ಚಿಕ್ಕ ತಮ್ಮನ ನಾನು ಕರ್ಕೊಂಡು ಹೋದೆ, ದೊಡ್ಡ ತಮ್ಮನ್ನ ನಮ್ಮ ಇನ್ನೊಬ್ಬರು ದೂರದ ರಿಲೇಷನ್ನು, ಅವರು ಚಿಕ್ಕಪ್ಪನ ಆಗ್ಬೇಕು, ಅವರು ಕಾಕಾರ ಆಗ್ಬೇಕು, ಅವ್ರ ಮನೆಗೆ ಅವ್ರ ಊರಿಗೆ ಕಳಿಸಿದ್ವಿ. ಕೆಲಸದಕ್ಕೂ ಕರ್ಕೊಂಡ್ರು ಮತ್ತು ಮನೆಯಾಗ ಇಟ್ಕೊಳಕ್ಕೂ ಕರ್ಕೊಂಡ್ರು. ಅವ್ರಿಗೊಂದು ನೆಲೆ ಮತ್ತು ಬೆಲೆ ಎರಡೂ ಬೇಕಾಗಿತ್ತು. ಹಾಗಾಗಿ ದೊಡ್ಡ ತಮ್ಮ ಆ ಕಡೆ ಹೋದ. ಆಕಿ ಗಂಡನ ಮನೆಗೆ ಆಕಿ ಹೋದ್ಲು. ನನ್ನ ಗಂಡನ ಮನೆಗೆ ನಾನು ಹೋದೆ. ಚಿಕ್ಕ ತಮ್ಮಂದು ಓದೋದು ಇತ್ತಲ್ಲ, ಹಾಗಾಗಿ ನಾನು ಅವನನ್ನು ಕರ್ಕೊಂಡು ಹೋದೆ. ಅವನ ಬಗ್ಗೆ ವಿಡಿಯೋದ ನಾನು ಹೇಳೀನಿ. ಮುಂದಿನ ವಿಡಿಯೋದಾಗ ಮತ್ತಷ್ಟು ವಿಷಯನ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್.